ನೀವು ಹಗ್ಲೊತ್ತು ಬಂದರೆ ಈ ಥರ ಕಾಣಿಸುತ್ತೆ ಮಠ. ಗವಿಸಿದ್ದೇಶ್ವರ ಮಠ. ಅಲ್ಲೆಲ್ಲ ಹೋಗ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಗೈಸ್. ಹಳೆ ಮಠ ಹೆಂಗಿತ್ತು ಅಂತ ನೋಡ್ಬೋದು ಗೈಸ್. ಇವಾಗ ಈ ಥರ ಮಾಡಿದ್ದಾರೆ. ಆವಾಗ ಸುಣ್ಣದಿಂದ ಮಾಡಿದ್ರು, ಬಣ್ಣ ಎಲ್ಲ ಹಚ್ಚಿ. ಈಗ ಈ ಥರ ಇದೆ. ಇದು ಗರ್ಭಗುಡಿ. ಗವಿ ಮಠ ಅಂದರೆ ಅದು ಗವಿ ಇದ್ದಂಗೆ ಇರ್ತದೆ. ಮನುಷ್ಯನ ಅಹಂಕಾರ ಎಲ್ಲ ಹೋಗುತ್ತೆ ಅಲ್ಲಿ ತಗ್ಗಿ ಹೋದರೆ. ಬಗ್ಗೆ ಅದ್ರ ದೇವ್ರ ಮುಂದೆ ಹೊರಗೆ ಹೋಗೋದಕ್ಕೆ ಅಹಂಕಾರ ಎಲ್ಲ ಹೋಗುತ್ತೆ. ಎಂಥ ಮನುಷ್ಯ ಆದರೂ ಬಗ್ಗೆ ಹೋಗ್ಬೇಕು. ಸುಮ್ಮನೆ ಒಂದು ಚಿಕ್ಕದಾಗಿ ಇಲ್ಲಿ ನೋಡಕ್ಕೆ ಮಾಡಿದ್ದಾರೆ ಕಿಟಕಿ ಥರ ಅಂತ ಅಂದ್ಕೊಂಡೆ, ಬಟ್ ಇದೆ ಎಂಟ್ರೆನ್ಸ್. ಮಲೆಯಲ್ಲಿ ಒಳಗೆ ಹಾಕ್ರಿ. ಮಾಡ್ತಾ ಇದ್ದಾಳೆ. ಹೇಳಿದ ತಕ್ಷಣ ಬಂದ್ಬಿಡೋದು. ಈ ಗುಡಿ ವಿಶೇಷ ಯಾವ್ದಿದೆ? ಸೊ ಗೈಸ್, ಇದೇ ಈ ಗುಡಿಯ ವಿಶೇಷತೆ. ಎಲ್ರೂ ಇದೇ ಥರ ಬರಬೇಕು. ಇಲ್ಲಿ ಗವಿಯಲ್ಲಿ ದೇವರ ಗುಡಿ ಇರೋದು. ದರ್ಶನ ಚೆನ್ನಾಗಾಯಿತು. ಈಗ ಇಲ್ಲಿ ಹೋಗೋಣ ಬನ್ನಿ. ಇವಾಗಿನ ಪ್ರೆಸೆಂಟ್ ಸ್ವಾಮಿಗಳಿದಾರಲ್ಲ, ಅವ್ರ ಧ್ಯಾನ ಮಾಡುವ ಜಾಗ ಇದು. ಇವರೆಲ್ಲ ಅವ್ರ ಪುರಾತನ, ಅವ್ರ ಹಿಂದಿನ ಸ್ವಾಮಿಗಳು ಅವರು. ಇವರು ಅವ್ರಕ್ಕಿಂತ ಮುಂಚೆ ಇದ್ದ ಸ್ವಾಮಿಗಳು ಇವರು. ದೂರ ಮಾಡಿ ಅಂತಾರೆ ಇವಾಗ. ಈ ಮಠದ ಮುಖ್ಯ ಗುರುಗಳು ಗವಿಸಿದ್ದೇಶ್ವರ ಸ್ವಾಮಿಗಳು. ಸ್ವಲ್ಪ ಎಲ್ಲರೂ ತಗೊಳ್ಳಿ. ಏನಮ್ಮ ಓಡೋ ಕಾಂಪಿಟೇಷನ್. ಯಾರು ಫಸ್ಟ್ ಹೋಗ್ತೀರಾ? ಕುಳ್ಳಿನೇ ಫಸ್ಟ್ ಗೈಸ್. ನಿನ್ನೆ ನೈಟ್ ನಾವು ಇಲ್ಲಿಗೆ ಗೈಸ್ ಬಂದಿದ್ದು. ತುಂಬ ಚೆನ್ನಾಗಿದೆ ಜಾಗ. ಮೇಲೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನೋಡಿದ್ರೆ ಇಡೀ ಕೊಪ್ಪಳನೇ ಕಾಣಿಸುತ್ತೆ. ಕೊಪ್ಪಳದಲ್ಲಿರೋ ಹಾಸ್ಟೆಲ್ಸು, ಸ್ಕೂಲ್ಸ್, ಹಾಸ್ಪಿಟಲ್ ಎಲ್ಲನೂ ಕಾಣುತ್ತೆ. ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ. ನಿನ್ನೆ ನೈಟ್ ನಾನು ನಿಮಗೇನು ತೋರಿಸ್ದೆ ಅದೇ ದೃಶ್ಯ ಇದು. ತುಂಬಾ ಪೀಸ್ಫುಲ್ಲಾಗಿದೆ.
ಜಾಗನೂ ನಾನು ನಿಮಗೆ ನೆನ್ನೆ ತೋರಿಸ್ದೆ, ಲೈಟಿಂಗ್ಸಲ್ಲಿ ಸಖತ್ತಾಗಿ ಕಾಣಿಸ್ತಿತ್ತು. ಇವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಗೈಸ್ ಈ ಥರ ಜಾಗಗಳಿಗೆ ಬಂದಾಗ. ಇಡೀ ಕೊಪ್ಪಳನೇ ಕಾಣುತ್ತೆ ಇಲ್ಲಿ. ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರೋದು. ಸ್ಕೂಲು, ಕಾಲೇಜು, ಹಾಸ್ಟೆಲ್ಲು ಪ್ರತಿಯೊಂದು ಇದೆ ಇಲ್ಲಿ. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ. ದೇವಸ್ಥಾನ ಮಾತ್ರ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಅಂದರೆ. ನಾವು ಎಂಟ್ರೆನ್ಸ್ ಎಲ್ಲೋ ಬೇರೆ ಕಡೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಆಮೇಲೆ ಗೊತ್ತಾಯಿತು ಎಂಟರು ಒಂದೇ ಕಡೆ ಆಗೋದು, ಎಕ್ಸಿಟು ಒಂದೇ ಕಡೆ ಆಗೋದು ಅಂತ. ಸೊ ನಿಜವಾಗ್ಲೂ ಈ ದೇವಸ್ಥಾನ, ಈ ಮಠನ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ. ಕಾಣಿಸ್ತಿದೆಯಾ? ನೀರಿನ ಒಳಗೆ ಇರುವಂತಹ ದೇವಸ್ಥಾನ. ಅಲ್ಲಿಗೆ ನಾವು ಹೋಗಿಲ್ಲ, ಬಟ್ ಇಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಗೈಸ್, ನಾನು ಆಗಲೇ ಆ ಒಂದು ಸ್ಥಳದಿಂದ ನಿಮಗೆ ತೋರಿಸ್ದೆ ಅಲ್ವಾ, ಅಲ್ಲಿ ನಿಂತ್ಕೊಂಡು. ಅದೇ ಜಾಗಕ್ಕೆ ನಾವಿವಾಗ ಇಲ್ಲಿ ಬಂದಿದ್ದೀವಿ. How is it? So refreshing. ತಂಪಾದ ಗಾಳಿ. ನೀರಿನ ಮಧ್ಯದಲ್ಲಿ ಯಾವುದೋ ಗುರುಗಳು ಬೋಟ್ ಎಲ್ಲ ಐತೆ ಇಲ್ಲಿ, ಆಗಲೇ ಹೇಳ್ದಲ್ಲ. ನನ್ನ ಕಾರಂಜಿ ಬಿಟ್ಟಿದ್ರಲ್ಲ ಅದು. ಗೈಸ್, ನಾವಿಲ್ಲಿ ನಮ್ಮ ಚಾನಲ್ದು ಟ್ರೈಲರ್ ಶೂಟ್ ಮಾಡ್ತಾ ಇದ್ರೆ ನಾವು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವರೆಲ್ಲ ಇಲ್ಲಿ ಲೂಡೋ ಆಡ್ಕೊಂಡು ಕೂತಿದ್ದಾರೆ ಗೈಸ್. ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಲೂಡೋ ಆಡ್ಕೊಂಡು. ನೈಸ್. ಡಿಗ್ರೇಡ್ ಏನು ಮಾಡ್ತಾ ಇಲ್ಲ. ಬರೋದಷ್ಟೊತ್ತಾಗುತ್ತೆ ಅಂತ ಹೇಳಿದ್ರು, ಬಟ್ ಸ್ಟಿಲ್ ಅವ್ರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಅದನ್ನು ಯೋಚನೆ ಮಾಡು ಅಣ್ಣ, ನೀವು ಸಪೋರ್ಟು ಮಾಡ್ತಾ ಇದ್ದೀರಾ ತಾನೇ, ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ. ಲಾಸ್ಟ್ ಆಟೋ ರೈಡ್ ಆಫ್ ದ ಡೇ. ಹಿಂದೆ ಕುತ್ಕೊಳ್ಳೋಕೆ ಬಿಟ್ಟಿಲ್ಲ ಗೈಸ್. ಗೈಸ್ ಅವರೇ ಗೈಸ್ ಹಿಂದೆ ಕುತ್ಕೊಳ್ಳೋಕೆ ಬಿಟ್ಟಿಲ್ಲ. ಮಿತ್ರ ಚೆನ್ನಾಗಿತ್ತು. ಬರ್ತೀರವಾ ಅಂಕಲ್? ಬನ್ನಿ ಅಂಕಲ್, ಬೆಂಗಳೂರಿಗೆ ಬಂದಾಗ ಗ್ರೂಪ್ ಫೋಟೋ ತಗೊಂಡು ಹೋಗ್ಬಿಡ್ರಿ ಎಲ್ಲರೂ. ನೀವು ಬನ್ನಿ ಬೆಂಗಳೂರಿಗೆ, ಮರಿಬೇಡಿ. ಬರದ್ ಮನೆಗೆ ಬಂದಾಗ ಬನ್ನಿ ಆಂಟಿ. ಇಲ್ಲ 5 ನಿಮಿಷ ಅವ್ರ ಮನೆಗೂ ನಮ್ಮ ಮನೆಗೂ. ಮತ್ ಇವ್ರ ಮನೆಯಿಂದ ನಮ್ಮ ಮನೆಗೂ 5 ನಿಮಿಷ. ಬನ್ನಿ ಮರಿಬೇಡಿ. ಬಾಯ್ ಭರತ್, ಬಾಯ್. ಅವಾಗ ಅಣ್ಣ ಹೋಗಕ್ಕೆ ಮನ್ಸೇ ಇಲ್ಲ ಗೈಸ್. ಬನ್ನಿ ಆಂಟಿ ಮನೆಗೆ. ಬಾಯ್ ಆಂಟಿ. ಬಾಯ್ ಆಂಟಿ ಅಲ್ವಾ? ಬಾಯ್ 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 ಆಂಟಿ. ಬಾಯ್. ಬನ್ನಿ ಬೆಂಗಳೂರಿಗೆ, ಮರಿಬೇಡಿ. ಪ್ರಿಯಾಂಕಾ, ನನ್ನ ಫೋನ್ ಇದೆ ನಿನ್ನ
ಸೊ ನಾವು ಮನೆ ಬಿಟ್ಟಾಗ 5:30 ಆಗಿತ್ತು. ಆಟೋ ಮಾಡಿಕೊಂಡು ಬಸ್ ಸ್ಟಾಪ್ಗೆ ಹೋದ್ವಿ. ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು ಆ್ಯಂಡ್ ತುಂಬಾ ಅರ್ಜೆಂಟಲ್ಲಿ ಹೋದ್ವಿ. ಯಾಕೆಂದರೆ ನಮಗಿದ್ದು ಒಂದೇ ಒಂದು 6:30 ಬಸ್ಸು, ಹಂಗಾಗಿ ತುಂಬಾ ಅರ್ಜೆಂಟಲ್ಲಿ ಹೋದ್ವಿ. ಆ್ಯಂಡ್ ಇಲ್ಲಿ ಫ್ರೆಂಡ್ ಬರ್ಡೇ ಇದ್ದಿದ್ದರಿಂದ ಕೇಕ್ ತೊಗೊತಿದ್ವಿ. ಬಟ್ ಲಾಸ್ಟ್ ಮೊಮೆಂಟಲ್ಲಿ ಅವರು ಇನ್ನೂ ಟಿಕೆಟ್ ತೊಗೊಳೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮೂವ್ ಮಾಡಿ ಬಸ್ನ ಮುಂದೆ ನಿಲ್ಲಿಸಿದ್ರು. ನಾವೇನೋ ಬಸ್ ಆಲ್ರೆಡಿ ಮೂವ್ ಆಗ್ತಿದೆ ಅಂದ್ಬಿಟ್ಟು ಕೇಕ್ನು ಅಲ್ಲೇ ಬಿಟ್ಟು ಓಡೋಗ್ತಿದ್ವಿ. ಎನಿವೇಸ್ ಫೈನಲಿ ಲಾಸ್ಟಲ್ಲಿ ಅಣ್ಣ ಬಂದು ನಮಗೆ ಕೇಕ್ ತಂದು ಕೊಟ್ಟರು. ಮಾಡ್ತೀವಿ. ಸೊ ಫೈನಲಿ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನಿಗೇನೋ 10 ನಿಮಿಷ ಇದೇನವಾಗಲೇ ರೀಚ್ ಆದ್ವಿ. ಆ್ಯಂಡ್ ರೈಲ್ವೆ ಸ್ಟೇಷನ್ಗೆ ನಾವು ಬಸ್ ಸ್ಟಾಪಿಂದ ಆಟೋದಲ್ಲಿ ಹೋಗಬೇಕಿತ್ತು. 5 ನಿಮಿಷದ ಆಟೋ ರೈಡ್ ಆಗಿದ್ರು ನಾವು 2 ನಿಮಿಷಕ್ಕೆ ರೀಚ್ ಆಗಿದ್ದೀವಿ ಗೈಸ್. ಅಷ್ಟು ಥ್ರಿಲ್ಲಿಂಗ್ ಆಗಿತ್ತು, ಅಷ್ಟೇ ಭಯಾನಕವಾಗಿತ್ತು ಆಟೋ ಎಕ್ಸ್ಪೀರಿಯನ್ಸ್ ಮಾತ್ರ, ಆಟೋ ರೈಡ್ದು. ಯಾಕೆ ಅಂತಂದರೆ ಅಷ್ಟು ಫಾಸ್ಟಾಗಿ ಓಡಿಸಿದ್ದಾರೆ. ಬಿಕಾಸ್ ನಾವು ಆನ್ ಟೈಮ್ ರೈಲ್ವೆ ಸ್ಟೇಷನ್ ರೀಚ್ ಆಗಬೇಕಿತ್ತು. ಜೀವ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀವಿ ಎಲ್ಲರೂ ಸ್ಟೇಷನ್ಗೆ. ಬಟ್ ಟ್ರೈನ್ ಏನೋ ಬಂದಿದ್ದು 10 ನಿಮಿಷ ಲೇಟಾಗೆ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಫನ್. भैया, how was the जोश? मरने वाले थे हम सब. ಏನಂದ? ಸಹಾಯಕ್ ಮಾಡಿದ್ವಿ ನಾವೆಲ್ಲ ಅಂತ ಹೇಳ್ತಾನೆ. ಕರೆಕ್ಟ್ ಬ್ರೋ, ಬದುಕಿ ಬಂದಿದೀವಿ ನೋಡಿ. ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಫೈನಲಿ. ಅಲ್ಲಿ ನೋಡಿ ಗೈಸ್, ಅವರೆಲ್ಲ ಹೆಂಗ್ ಹತ್ತುತ್ತಾ ಇದ್ದಾರೆ. ಇಲ್ಲಿಂದಾನೇ ಜಂಪು ಸೀದಾ. ಸೊ ನೀವೇ ನೋಡಿದ್ರಿ ಇವಾಗ ಎಲ್ಲರೂ ಎಷ್ಟು ಭಯ ಪಡ್ಕೊಂಡ್ಬಿಟ್ಟಿದ್ರು ಅಂತ. ನಿಜವಾಗ್ಲೂ ಆಟೋ ರೈಡ್ ಆ ಲೆವೆಲ್ಗಿತ್ತು. ಬಟ್ ಎನಿವೇಸ್ ಆ್ಯಡ್ಸ್ ಆಫ್ ಟು ಆಟೋ ಡ್ರೈವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಆನ್ ಟೈಮ್ ರೈಲ್ವೆ ಸ್ಟೇಷನ್ಗೆ ರೀಚ್ ಮಾಡಿಸೋದಕ್ಕೋಸ್ಕರ ಅವರು ಸ್ಪೀಡಾಗಿ ಓಡಿಸಿದ್ರು ಹುಷಾರಾಗಿ ಕರ್ಕೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ನಾವು ಟ್ರೈನ್ ಒಳಗೆ ಬಂದುಬಿಟ್ಟು ಲೆಕ್ಕ ಹಾಕ್ತಾ ಇದ್ದೀವಿ, ಯಾರ್ಯಾರ್ದು ಎಷ್ಟೆಷ್ಟು ಎಕ್ಸ್ಪೆನ್ಸಸ್ಸು, ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅಂದ್ಬಿಟ್ಟು. ಆ್ಯಂಡ್ ಚರ್ಮುರಿ ತಿನ್ಕೊಂಡು ಅದಾದಮೇಲೆ 12 ಗಂಟೆವರೆಗೂ ಹೋಗ್ಬಿಟ್ಟು ಹಂಗೆ ರೆಸ್ಟ್ ಮಾಡಿ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ 12 ಗಂಟೆಗೆ ನಮ್ಮ ಫ್ರೆಂಡ್ ಬರ್ಡೇ ಇದ್ದಿದ್ದರಿಂದ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕರೆದ್ವಿ. ಬಟ್ ಕೇಕ್ ಮಾತ್ರ ಫುಲ್ ರಸ್ಕಾಗಿ ಹೋಗ್ಬಿಟ್ಟಿತ್ತು. ಕೇಕ್ ಥರನೇ ಇರಲಿಲ್ಲ. ನಮಗೆ ಗೊತ್ತಿಲ್ಲ, ಆಬ್ವಿಯಸ್ಲಿ ಬಸ್ ಸ್ಟಾಪ್ಸಲ್ಲೆಲ್ಲ ಏನು ಫ್ರೆಶ್ ಇರೋಲ್ಲ, ಚೆನ್ನಾಗಿರಲ್ಲ. ಬಟ್ ಏನೋ ಈ ಒಂದು ಮೂಮೆಂಟ್ ಅವಳಿಗೆ ಮೆಮೊರಬಲ್ ಆಗಿರುತ್ತೆ ಲೈಫ್ ಟೈಮ್ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಎನಿವೇಸ್ ಕೇಕ್ ಅಂತೂ ಚೆನ್ನಾಗಿರಲಿಲ್ಲ. ಬಟ್ ಅವಳಿಗೆ ಈ ಥರ ನಾವು ಶ್ರಮ ಹಾಕಿ ಏನಾದರೂ ಎಫರ್ಟ್ಸ್ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಸಿಂಪಲ್ಲಾಗಿ ಕೇಕ್ ತೊಗೊಂಡು ಟ್ರೈನಲ್ಲೇ ಕಟ್ ಮಾಡಿಸೋಣ ಅಂದ್ಬಿಟ್ಟು ತೊಗೊಂಡ್ವಿ. ಶಿ ವಾಸ್ ಹ್ಯಾಪಿ ಆ್ಯಂಡ್ ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಂಡ್ ಆಫ್ ಹಂಪಿ ಟ್ರಿಪ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.